ನಮಸ್ತೆ ಸ್ನೇಹಿತರೆ. ಈ ಕೊರೋನಾ ಬರೋಕ್ಕಿಂತ ಮುಂಚಿನ ದಿನಗಳನ್ನು ಕೊರೋನಾ ಬಂದ ನಂತರದ ದಿನಗಳ ಜೊತೆ ಕಂಪೇರ್ ಮಾಡಿ ನೋಡಿದ್ರೆ, ನಮ್ಮ ಜೀವನಗಳನ್ನ ಕಂಪೇರ್ ಮಾಡಿ ನೋಡಿದ್ರೆ ಆರೋಗ್ಯದ ವಿಚಾರದಲ್ಲಿ ತುಂಬಾ ಡಿಫರೆನ್ಸ್ ಆಗಿದೆ ಅಂತ ಹೇಳ್ಬೋದು. ನನ್ನ ವಿಚಾರದಲ್ಲೇ ನಾನು ಹೇಳ್ತೀನಿ. ಮೊದಲು ನನಗೆ ತಲೆನೋವು, ಸುಮ್ಮನೆ ಈ ತಲೆನೋವು ಮತ್ತು ಈ ಗ್ಯಾಸ್ಟ್ರಿಕ್ಕು, ಈ ಬ್ಯಾಕ್ ಪೇನು ಅದು ಯಾವುದೂ ಇರಲಿಲ್ಲ ನನಗೆ. ಈ ಕೊರೋನಾ ಡೋಸ್ ತಗೊಂಡ ನಂತರ ತಲೆನೋವು ಅಂದರೆ ಸಣ್ಣ ಸಣ್ಣ ಮೈಕೈ ನೋವು, ಜ್ವರ, ಈ ಥರದ್ದೆಲ್ಲ ಸಣ್ಣ ಇದು ಬಂದಾಗ ವಿಪರೀತ ತಲೆನೋವು ಆಗುವಂಥದ್ದು. ಫಸ್ಟು ಡೋಸ್ ತಗೊಂಡಾಗ ಏನು ಅನುಭವಿಸಿದ್ದೆ ಅದೇ ಥರ ಫೀಲ್ ಈಗಲೂ ಕೂಡ. ಮೊದಲೆಲ್ಲ ನನಗೆ ವರ್ಷದಲ್ಲಿ 1 ಸಲ ಅಥವಾ 2 ಸಲ ಜ್ವರ ಬಂದರೆ ಹೆಚ್ಚು ಅನ್ಬೋದು. ಆದರೆ ಈಗ ಒಂದು ತಿಂಗಳಿಗೆ 1 ಸಲ, 2 ತಿಂಗಳಿಗೆ 1 ಸಲ ಅಂತೂ ಕಂಪಲ್ಸರಿ ಬರ್ತಾಯಿದೆ. ಅದೇ ಥರ ಪೇಯ್ನು, ಮೈಕೈ ನೋವು, ತಲೆನೋವು ಎಲ್ಲನೂ ಸೇಮ್. ಅಷ್ಟೇ ಸಫರ್ ಆಗ್ತೀನಿ ಪ್ರತಿ ಸಲವೂ ಕೂಡ. ಆಮೇಲೆ ಸಡನ್ನಾಗಿ ಹಾರ್ಟ್ ಬೀಟ್ ಜಾಸ್ತಿ ಆಗುವಂಥದ್ದು. ಸುಮ್ಮನೆ ನಾರ್ಮಲಾಗಿಯೇ ನಾನು ಸ್ಟಿಚ್ ಮಾಡ್ತಾ ಇರ್ತೀನಿ, ಏನು ಟೆನ್ಷನ್ ಆ ಥರದ್ದು ಏನೂ ಮಾಡ್ಕೊಂಡಿರೋದಿಲ್ಲ. ಆದರೂ ಸಡನ್ನಾಗಿ ಹಾರ್ಟ್ ಬೀಟು ಸಿಕ್ಕಾಪಟ್ಟೆ ಜಾಸ್ತಿ ಆಗೋದು. ಎಷ್ಟು ಜನರಿಗೆ ಆಗ್ತಿದೆಯೋ ಏನೋ ಗೊತ್ತಿಲ್ಲ, ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಕೂಡ. ಇದಕ್ಕೆಲ್ಲ ಯಾವ ಥರ ಅಂತ ಔಷಧಿ ತಗೊಳ್ಳೋದು ಅಂತ ಸುಮ್ಮನಾಗಿದ್ದೆ. ಆ ಥರ ಆಗುತ್ತೆ, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಬಟ್ ಇದರ ನಂತರದಿಂದನೇ ಆಗ್ತಾಯಿದೆ ಆ ಥರ. ಈ ಸಣ್ಣ ವಯಸ್ಸಿನಲ್ಲೆಲ್ಲ, ಈಗ 10ನೇ ಕ್ಲಾಸು, 7ನೇ ಕ್ಲಾಸು, 12ನೇ ಕ್ಲಾಸೆಲ್ಲ ಇರೋರಿಗೆ ತುಂಬ ಜನಕ್ಕೆ ಈಗ ಹಾರ್ಟ್ ಅಟ್ಯಾಕ್ ಆಲ್ರೆಡಿ ಆಗಿದೆ. ಆ ಕಾರಣಕ್ಕೋಸ್ಕರ ನಾವು ತುಂಬಾ ಕೇರ್ಫುಲ್ಲಾಗಿರಬೇಕು. ಇತ್ತೀಚೆಗೆ ನನಗೆ ರಾತ್ರಿ ಒಂದು 12 ಗಂಟೆ ಅಷ್ಟೊತ್ತಿಗೆ ತುಂಬಾ ಎದೆನೋವು ಶುರುವಾಗ್ಬಿಡ್ತು. ಸ್ಟಿಚಿಂಗ್ ಮಾಡ್ತಾ ಕೂತಿದ್ದೆ, ಏನೋ ಅರ್ಜೆಂಟ್ ಅಂತ 12 ಗಂಟೆ ಅಷ್ಟೊತ್ತಿಗೆ ತುಂಬಾ ಎದೆನೋವು ಶುರುವಾಗ್ಬಿಡ್ತು. ಮಲ್ಕೊಳ್ಳೋಣ ಅಂತ ಬಂದೆ, ಮಲ್ಕೊಂಡೆ, ಆಗಲಿಲ್ಲ ನನಗೆ. ಮತ್ತೆ ಸ್ವಲ್ಪ ಮನೆಮದ್ದುಗಳನ್ನ ಮಾಡಿಕೊಂಡೆ, ಆಯುರ್ವೇದಿಕ್ ಮಾತ್ರೆ ತಗೊಂಡೆ, ಕಡಿಮೆ ಆಗಲಿಲ್ಲ. ಕೊನೆಗೆ ಆಸ್ಪತ್ರೆಯಿಂದ ತಂದಿದ್ದು ಗ್ಯಾಸ್ಟ್ರಿಕ್ ಮಾತ್ರೆ ಇತ್ತು, ಅದನ್ನು ತಗೊಂಡೆ, ಆದರೂ ಕಡಿಮೆ ಆಗಲಿಲ್ಲ. 1-2 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಯವರನ್ನೇ ಎಬ್ಬಿಸ್ದೆ. ಅವ್ರು ಆಸ್ಪತ್ರೆಗೆ ಹೋಗೋಣ ಅಂತಂದರು. ಆದರೆ ನಾನೇ ನೋಡೋಣ, ಮಕ್ಕಳು ಬೇರೆ ಮಲಗಿದ್ದಾರೆ, ಬೆಳಗಿನ ತನಕ ನೋಡೋಣ, ಡಾಕ್ಟ್ರುಗಳು ಕೂಡ ಕಾಲ್ ರಿಸೀವ್ ಮಾಡೋದಿಲ್ಲ, ಬರೋದಿಲ್ಲ. ಈ ನಮ್ಮಲ್ಲಿ ಹಳ್ಳಿಗಳಲ್ಲೆಲ್ಲ ಹಾಗೆ ರಾತ್ರಿ 9 ಗಂಟೆ ನಂತರ ಅವರು ಬರೋದಿಲ್ಲ, ಆ ಥರದ್ದೆಲ್ಲ ಪ್ರಾಬ್ಲಮ್ಮು. ಕೊನೆಗೆ ಇರಲಿ ನೋಡೋಣ ಬೆಳಗಿನ ತನಕ, ಇದು ಗ್ಯಾಸ್ಟ್ರಿಕ್ದೇ ಪ್ರಾಬ್ಲಮ್ಮು ಅಂತ ಧೈರ್ಯವಾಗಿ ಬೆಳಗಿನ ತನಕ ಕೂತ್ವಿ. ಒಂದು 5:30 ಅಷ್ಟೊತ್ತಿಗೆ ಮತ್ತೆ ಹೋದ್ವಿ ಆಸ್ಪತ್ರೆಗೆ. ಮಲಗೋಕ್ಕೆ ಕೂರೋಕ್ಕೆ ಆಗ್ತಾಯಿರಲಿಲ್ಲ, ಉಸಿರಂತೂ ತಗೊಳ್ಳೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ನೋವಾಗಿತ್ತು. ಆಸ್ಪತ್ರೆಗೆ ಹೋದ್ಮೇಲೆ ಅದು ಗ್ಯಾಸ್ಟ್ರಿಕ್ ಅಂತಲೇ ಮಾತ್ರೆ ಎಲ್ಲ ಕೊಟ್ಟರು, ಕಡಿಮೆ ಆಯಿತು ಅದರಲ್ಲಿ. ಆದರೆ ನನ್ನ ಪ್ರಶ್ನೆ ಅದಲ್ಲ. ಈಗ ನಮ್ಮಂಥವರಿಗೆಲ್ಲ ಗ್ಯಾಸ್ಟ್ರಿಕ್ಕಿದ್ದು ನೋವೇನು, ಈ ಹಾರ್ಟ್ ಅಟ್ಯಾಕ್ದು ನೋವೇನು, ಅದು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗಂತೂ ಅರಿವಿಲ್ಲ. ಅದ್ರ ಬಗ್ಗೆ ಒಂದಷ್ಟು ಗೊತ್ತಿರೋರು ಡಾಕ್ಟ್ರುಗಳು, ಆ ಥರದವರು ಕನ್ಫರ್ಮ್ ಆಗಿ ಈ ಥರದ್ದಿದೆ, ಈ ಥರ ಸಿಮ್ಟಮ್ಸ್ ಇದ್ದಾವೆ ಹಾರ್ಟ್ ಅಟ್ಯಾಕ್ದು, ಗ್ಯಾಸ್ಟ್ರಿಕ್ದಾದರೆ ಈ ಥರ ಇರುತ್ತೆ ಅನ್ನೋದೇನಾದರೂ ಹೇಳಿದ್ರೆ ಒಂದು ಸ್ವಲ್ಪ ಒಂದಷ್ಟು ಜನರಿಗೆ ಹೆಲ್ಪ್ ಆಗ್ಬೋದು ಅಂತೀನಿ. ಈಗ ನಮ್ಮ ಮಕ್ಕಳಿಗೆ ಏನಾದರೂ ಆ ಥರದ್ದು ಎದೆನೋವು, ಆ ಥರದ್ದೇನಾದರೂ ಬಂದಾಗ ನಾವೇ ಸ್ವಂತ ಮನೆಯಲ್ಲಿ ನಾವೇ ಏನಾದರೂ ಸ್ವಲ್ಪ ಆ ಕ್ಷಣಕ್ಕೆ ಹೇಳಿದ್ದು ನಾನು, ಏನಾದರೂ ಸ್ವಲ್ಪ ತುರ್ತು ಚಿಕಿತ್ಸೆ ಆ ಥರದ್ದೇನಾದರೂ ಮಾಡಿಕೊಂಡ್ರೆ ನಡೆಯುತ್ತಾ ಅನ್ನೋ ಥರದ್ದು, ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಗಳು ಖಂಡಿತವಾಗ್ಲೂ ಒಂದಷ್ಟು ಜನಕ್ಕೆ ಬೇಕು. ಆ ಕಾರಣಕ್ಕೆ ತುಂಬ ಜನ ಡಾಕ್ಟರ್ಸ್ ಇದ್ದೀರಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಅದಕ್ಕೆ ಗ್ಯಾರಂಟಿನೂ ಇಲ್ಲ. ಒಬ್ಬೊಬ್ಬರು ಒಂದೊಂದು ಥರದ ವೀಡಿಯೋಗಳನ್ನ ಹಾಕ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ತಾ ಕೂತ್ಕೊಂಡ್ರೆ ಅದು ಆಗುವಂಥದ್ದೆಲ್ಲ, ಫಾಲೋ ಮಾಡೋಕ್ಕೂ ಆಗೋದಿಲ್ಲ ಗ್ಯಾರಂಟಿಯಿಂದ. ಆ ಕಾರಣಕ್ಕೋಸ್ಕರ ನೀವು ನನ್ನ ಫ್ರೆಂಡ್ ಲಿಸ್ಟಲ್ಲೇ ಒಂದಷ್ಟು ಜನ ಡಾಕ್ಟರ್ಸ್ ಇದ್ದೀರಿ, ಅದ್ರ ಬಗ್ಗೆ ಲೇಖನನೋ ಅಥವಾ ಒಂದು ಸಣ್ಣ ವೀಡಿಯೋನೋ ಮಾಡಿ ಹಾಕಿ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ. ನಾನು ಶೇರ್ ಮಾಡ್ಕೊತೀನಿ ಖಂಡಿತವಾಗ್ಲೂ. ಯಾರೂ ಈ ಥರ ಚಾನ್ಸ್ ತಗೋಬೇಡಿ. ಅದೇನೋ ಏನಾದರೂ ಶುರು ಆದರೆ ತಕ್ಷಣ ಮಕ್ಕಳಿಗಾಗಲಿ ನಿಮಗಾಗಲಿ, ನಾನು ಮಾಡಿದ ತಪ್ಪೇ ನಿಜಕ್ಕೂ. ಬೆಳಗಿನ ತನಕ ಗ್ಯಾಸ್ಟ್ರಿಕ್ ಅಂದ್ಕೊಂಡು ಕೂರಬಾರ್ದಾಗಿತ್ತು. ಒಂದು ವೇಳೆ ಅದು ಗ್ಯಾಸ್ಟ್ರಿಕ್ ಅಲ್ಲದೆ ಹಾರ್ಟ್ ಅಟ್ಯಾಕ್ದೇನಾದರೂ ಸಿಮ್ಟಮ್ಸ್ ಆಗಿದ್ದಿದ್ರೆ, ಆ ಕಾರಣಕ್ಕೋಸ್ಕರ ಯಾರೂ ಚಾನ್ಸ್ ತಗೊಳಕ್ಕೆ ಹೋಗಬೇಡಿ, ಇಮಿಡಿಯೇಟಾಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ, ಹೊರಗಿನ ತಿಂಡಿಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಮನೆಯಲ್ಲೇ ಕರಿದ ತಿಂಡಿ ಆದರೂ ತಿನ್ನಬಹುದು, ತಿನ್ನಲೇಬಾರ್ದು ಅಂತಲ್ಲ, ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಅದು ತುಂಬ ಹೆಲ್ದಿ. ಅದು ಆಚೆ ಕಡೆ ನಾವು ತಿಂದಾಗ ಅದೆಷ್ಟು ದಿನಗಳಿಂದ ಅದೇ ಎಣ್ಣೆನಲ್ಲಿ ಕರೆದಿರ್ತಾರೆ.
ಇತ್ತೀಚೆಗೆ ಆ ದೇವಸ್ಥಾನದಲ್ಲಿ ಆದಂಥದ್ದೊಂದು ಇನ್ಸಿಡೆಂಟ್ ಕೂಡ ಹೇಳ್ಬೋದು. ಅಂಥ ದೊಡ್ಡ ದೊಡ್ಡ ಏನು ಪ್ರಸಿದ್ಧ ಕ್ಷೇತ್ರಗಳಲ್ಲೇ ಆ ಥರ ಎಲ್ಲ ಆಗುತ್ತೆ ಅನ್ನೋದಾದರೆ, ಈ ತೀರಾ ಸಣ್ಣ ಮಟ್ಟದಲ್ಲಿ ಇಲ್ಲೆಲ್ಲ ನಾವು ಕರಿದ ತಿಂಡಿ ಆಗಿರ್ಬೋದು, ಇನ್ನೇನೋ ತಗೊಂಡು ತಿಂತೀವಲ್ಲ, ಅಲ್ಲೆಷ್ಟು ಕ್ವಾಲಿಟಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ ಆದಷ್ಟು ನಮ್ಮ ಆರೋಗ್ಯನ ನಮ್ಮ ಕೈಲಿಟ್ಕೊಳ್ಳೋಣ, ನಮ್ಮ ಬಗ್ಗೆ ನಾವು ಕೇರ್ ಮಾಡೋಣ. ಒಂದಷ್ಟು ಜನರಿಗೆ ಹೆಲ್ಪ್ ಆಗಲಿ ಅನ್ನೋದು ನನ್ನ ಉದ್ದೇಶ. ನನಗೂ ಕೂಡ ಬೇಕು ಇದ್ರ ಮಾಹಿತಿ. ಅದಕ್ಕೋಸ್ಕರ ಒಂದಷ್ಟು ಜನ ಡಾಕ್ಟ್ರುಗಳು ಇದ್ರ ಬಗ್ಗೆ ಮಾಹಿತಿಗಳನ್ನ ಹಂಚ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.